ಈಗ ಮೂವಿ ಸ್ಟಾರ್ಟ್ ಆಕತ್ರಿ. ಸ್ಟಾರ್ಟ್ ಆಗ್ಬೇಕು ನಮಗೆ ಮೊದಲು ತೋರಿಸೋದು ಏನಪ್ಪಾ ಅಂದ್ರೆ ನಮ್ಮ ಹೀರೋ ಇದ್ದವನ್ನ ತೋರಿಸ್ತಾರೋ. ಇಲ್ಲಿ ನಮ್ಮ ಹೀರೋನ್ ಪಾತ್ರ ಹೆಸರು ಆರ್ಯನ್ ಅಂತ ಇರ್ತೈತಿ. ಆರ್ಯನ್ ಇದ್ದವ ಅಫ್ಘಾನಿಸ್ತಾನಕ್ಕೆ ಬುದ್ಧನ ಒಂದು ಪಳೆಯುಳಿಕೆಗಳನ್ನ ಹುಡುಕಾಡಕ್ ಹೋಗಿರ್ತಾನೋ. ಇಲ್ಲಿ ನಮ್ಮ ಹೀರೋ ಅಂದ್ರೆ ಆರ್ಯನ್ ಏನಿರ್ತಾನಪ್ಪ ಅಂದ್ರೆ ಆ ಒಂದು ಆರ್ಕಿಯಾಲಜಿಸ್ಟ್ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡ್ತಿರ್ತಾನೋ. ಅಂದ್ರೆ ಹಿಸ್ಟ್ರಿಯನ್ನ ಕೆದಕಿ ಅಂದ್ರೆ ಹಿಸ್ಟ್ರಿ ಏನ್ ಮುಚ್ಚಿಗಿರ್ತದಲ್ಲ ಮಣ್ಣೊಳಗ ಅದನ್ನ ಉತ್ಖನನ ಮಾಡಿ ಆ ಒಂದು ಜಾಗದ ಬಗ್ಗೆ ರಿಸರ್ಚ್ ಅನ್ನ ಮಾಡ್ತಿರ್ತಾನ್ರಿ. ಹಂಗಾಗಿ ಇಲ್ಲಿ ರಿಸರ್ಚ್ ಅನ್ನ ಮಾಡಕ್ ಆಗುವಾಗ ತಾಲಿಬಾನ್ದವ್ರು ಅಟ್ಯಾಕ್ ಮಾಡ್ತಾರೋ. ಅಲ್ಲಿದ್ದ ಎಲ್ಲ ಸಿಕ್ಕಿರುವಂತಹ ಒಂದು ನಿಧಿಯನ್ನ ತಗೊಂಡ ಅಲ್ಲಿದಿಂದ ಹೀರೋ ಇಲ್ಲೋಕಪ್ಪ ಅಂದ್ರೆ ಹೋಗಿ ಪಾಕಿಸ್ತಾನ ಗೌರ್ಮೆಂಟ್ ಒಪ್ಪಿಸ್ತಾನ್ರಿ. ಇನ್ನು ಮುಂದಿನ ಸಿಂದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ನಮ್ಮ ಹೀರೋ ಇದ್ದಾವ ಈಗ ನಾಸ್ತಿಕ ಇರ್ತಾನೋ. ಆರ್ಯನ್ ಇದ್ದಾವ ದೇವರನ್ನ ನಂಬ್ತಿರಂಗಿಲ್ಲ. ಆ ಆರ್ಯನ ಹೆಂಡತಿ ದೇವರನ್ನ ನಂಬ್ತಿರ್ತಾಳು. ಹಂಗ ಅವನ ಮಗನಿಗೂ ಕೂಡ ದೇವರನ್ನ ನಂಬ್ತಿರ್ತಾನೋ ಅನ್ನೋದು ನಮ್ಗೆ ಇಲ್ಲಿ ತೋರಿಸ್ತಾರೋ. ಹಂಗ ಈ ಕಡೆ ಮತ್ತೊಂದ್ ಕಡೆ ಏನ್ ನಡೀತಿರ್ತೀವ ಅಂದ್ರೆ ರಾಮ್ ಸೇತುವನ್ನ ಒಡೆಯುವ ಸಲುವಾಗಿ ಒಂದು ಪ್ರಾಜೆಕ್ಟ್ ನಡೀತಿರ್ತೈತಿ. ರಾಮ್ ಸೇತುವನ್ನ ಒಡೆದ್ರೆ ಹಡಗಿಗೆ ಆರಾಮಾಗಿ ಹೋಗಿ ಬರಾಕ ಅನುಕೂಲ ಆಕೈತಿ ಅಂತ ಹೇಳಿ ಆ ಒಂದು ಜಾಗದಾಗ ಹೇಳ್ತಿರ್ತಾರ. ಆ ಒಬ್ಬ ಬಾಸ ಹೇಳ್ತಿರ್ತಾನ. ಅಂದ್ ಬಳಿಕ ಹಂಗ ರಾಮ್ ಸೇತುವನ್ನ ಒಡ್ಯಾಕ ಆದ್ರ ಅಂದ್ರೆ ಕೋರ್ಟದಾಗ ಕೇಸ್ ನಡೀತಿರ್ತೈತಿ ಅನ್ನೋದು ಇಲ್ಲಿ ತೋರಿಸ್ತಾರೆ. ಹಂಗ ಮುಂದಿನ ಸಿಂದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಬಾಸ್ ಇದ್ದಾವ ಹೆಂಗಾರ ಮಾಡಿ ಆರ್ಯನ್ ಅನ್ನುವಂತ ಅಲ್ಲೇನ ಪಾಕಿಸ್ತಾನದ ಸಿಕ್ಕ ಬಳಕ ಇವಂಗ ಇನ್ನೂ ಹೆಚ್ಚಿನ ಪದವಿಯನ್ನ ಕೊಟ್ಟಿರ್ತಾರ್ರಿ ನಮ್ಮ ಇಂಡಿಯನ್ ಗೌರ್ಮೆಂಟ್ ಅದಾರು. ಕೊಟ್ಟ ಬಳಕ ಆರ್ಯನಿಗೆ ಈಗ ಏನ್ ಹೇಳ್ತಾರಪ್ಪ ಅಂದ್ರೆ ಸರ್ಕಾರ ವತಿಯಿಂದ ಮತ್ತು ಬಾಸ್ ವತಿಯಿಂದ ಈಗ ಒಬ್ಬ ರಾಮ ಸೇತು ಅನ್ನೋದು ಇದು ಮಾನವ ನಿರ್ಮಿತ ಅಲ್ಲ, ನೈಸರ್ಗಿಕ ನಿರ್ಮಿತ ಅಂತ ಹೇಳಿ ಅಫಿಡವಿಟ್ ಕೂಡ ಹೇಳ್ತಾರೆ. ಹಂಗಂದ್ ಬಳಕ ಈಗ ಹೀರೋ ನಾಸ್ತಿಕ್ ಇರೋದ್ರಿಂದ ಆ ಅಫಿಡವಿಟ್ ಅನ್ನ ತಯಾರು ಮಾಡಿ ಕೊಟ್ಬಿಡ್ತಾನ್ರಿ. ಇದನ್ನ ಜನರಿಗೆ ಸಹಿಸಕ್ಕಾಗುದಿಲ್ಲ. ಅವಾಗ ಅವನ ಮ್ಯಾಗ ದಂಗೆ ಹೇಳಕ್ ಶುರು ಮಾಡ್ತಾರೋ. ಅಲ್ಲೆಲ್ಲ ಎಲ್ಲ ಕಡೆ ದಂಗೆ ಹೇಳ್ತಾರೆ. ಎದ್ದ ಬಳಕ ಅವಾಗ ಮತ್ತ ಆ ಒಂದು ಸರ್ಕಾರ ಇದ್ದಿದ್ದು ಏನ್ ಮಾಡ್ತೈತಿ ಅಂದ್ರೆ ಎಲ್ಲಾ ಜನರಿಗೂ ಕ್ಷಮಾಪಣೆ ಕೋರಿ ಆ ಅಫಿಡವಿಟ್ ಅನ್ನ ಕ್ಯಾನ್ಸಲ್ ಮಾಡ್ತೈತಿ. ಕ್ಯಾನ್ಸಲ್ ಮಾಡಿದ ಆದ್ರೂ ಕೂಡ ಇನ್ನೂ ಕೂಡ ಆ ಹೀರೋನ್ ಮ್ಯಾಗ ದ್ವೇಷ ಹಂಗಿರ್ತೈತಿ. ಏನ್ ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡ್ತಿರ್ತಾರಲ್ಲ ಆ ಕೆಲಸದಿಂದ ಈಗ ಅವನನ್ನ ತೆಗಿತಾರ. ತೆಗೆದ ಬಳಕ ಹಂಗೆ ಸ್ವಲ್ಪ ದಿನ ನಡೆದಿರ್ತೈತಿ. ಅವಾಗ ಒಬ್ಬ ಮತ್ತೊಬ್ಬ ಕರೆದ ಆರ್ಯನ್ ಅನ್ನ ಕರಿತಾನೆ. ಕರೆದ ಏನ್ ಹೇಳ್ತಾನಪ್ಪ ಅಂದ್ರೆ ಆ ಒಬ್ಬ ಪುಷ್ಪಕ ಅನ್ನೋ ಏನ್ ಅದನ್ನ ಸೇತುವೆಯನ್ನ ಕೆಡಬೇಕಂತಿರ್ತಾರಲ್ಲ ಅವ್ರ ಒಂದು ಕಂಪನಿ ಇರ್ತದೆ ಪುಷ್ಪಕ ಅಂತ. ಆ ಕಂಪನಿ ವತಿಯಿಂದ ಇವನನ್ನ ಕರಿತಾರ. ಕರೆದ ಹೋಗಿ ಅಲ್ಲಿ ಆಫೀಸ್ನಾಗ ಕೂತಿರ್ತಾನೆ. ಕೂತ್ ಬಳಕ ಅವಾಗ ಏನ್ ಹೇಳ್ತಾನಪ್ಪ ಅಂದ್ರೆ ಆ ಒಬ್ಬ ಪುಷ್ಪಕ ಇದ್ದಾವ ರಾಮ್ ಸೇತುವನ್ನ ಕೆಡಬೇಕು ಅನ್ನೋ ಲೆಕ್ಕಲಿ ಇದ್ದಾವೆ ಅಂತಂದ್ರೆ ಹೆಂಗಾರ ಮಾಡಿ ಈ ಒಂದು ಸೇತುವೆ ನಿರ್ಮಿತ ಅಲ್ಲ, ಹೋಗಿ ಇದ್ರ ಮೇಲೆ ರಿಸರ್ಚ್ ಮಾಡು ಮಾಡಿ ಇದನ್ನ ಮಾನವ ನಿರ್ಮಿತ ಅಲ್ಲ ಪ್ರೂವ್ ಮಾಡೋ, ನೈಸರ್ಗಿಕ ನಿರ್ಮಿತ ಪ್ರೂವ್ ಮಾಡೋ ಅಂತ ಹೇಳ್ತಾನ. ಅವಾಗ ಹೌದು ಅವಂಗೂ ನಮ್ಮ ಹೀರೋಗೂ ಏನು ಅನಿಸಿರ್ತದಪ್ಪ ಅಂದ್ರೆ ಇದು ಮಾನವ ನಿರ್ಮಿತ ಅಲ್ಲ, ಅಂದ್ರೆ ರಾಮ್ ಕಟ್ಟಿದ್ದಲ್ಲ, ಇದು ಬಹಳ ಹಿಂದಿನಿಂದನ ಆಟೋಮೆಟಿಕ್ ಆಗಿ ನೈಸರ್ಗಿಕದಿಂದ ತಯಾರಾಗಿದ್ದೈತಿ ಅಂತ ತಿಳ್ಕೊತಿರ್ತಾನ. ಅವಾಗ ಇದನ್ನ ಮಾಡಕ್ ಹೇಳ್ತಾನೋ. ಆದ್ರೂ ಕೂಡ ಈಗ ಹೀರೋ ಏನಂತಾನಪ್ಪ ಅಂದ್ರೆ ನಾ ಬೇಡ ಇದನ್ನ ಮಾಡಂಗಿಲ್ಲ, ಇಲ್ಲಿದಿಂದ ಬಿಟ್ಟು ಬಿಡತ್ ನನ್ನ ಹೆಂಡತಿ ಹೇಳೋ ಅಂತ ಆ ಬಾಸಿಗೆ ಹೇಳ್ತಾನೋ. ಹೇಳಿ ಅಲ್ಲಿದಿಂದ ಎದ್ದು ಬರ್ತಿರ್ತಾನೋ. ಅವಾಗ ನಮ್ಮ ಹೀರೋಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಆ ರಾಮ್ ಸೇತುವನ್ನ ಆ ರೀತಿ ಮಾಡಿ ಅಫಿಡವಿಟ್ ಕೊಟ್ಟಿದ್ದಕ್ಕೆ ಅವನ ಮುಖಕ್ಕೆ ಮಸಿ ಬೆಳೆದು ಹೋಗ್ತಾರ. ಹಂಗ ಶಾಲೆ ಒಳಗೂ ಕೂಡ ಆ ಒಬ್ಬ ಅವನ ಮಗನ ಮುಂದನ ಹೀರೋನನ್ನ ಬೈತಾರ್ರಿ. ಮತ್ತೊಬ್ಬ ತಂದೆ ತಾಯಿಯವರು ಇದ್ದರು. ಬೇದ ಬಳಕ ಹೀರೋ ವಿಚಾರ ಮಾಡ್ತಾನೆ ಈ ಒಂದು ರಾಮ್ ಸೇತುವನ್ನ ಹೆಂಗರೆ ಮಾಡಿ ಇದ್ರ ಮ್ಯಾಗ ರಿಸರ್ಚ್ ಮಾಡಬೇಕು ಅಂತ ಮತ್ತೆ ಆ ಬಾಸ್ ಹತ್ತಕ್ಕೆ ಹೋಗಿ ಆ ಒಂದು ರಿಸರ್ಚ್ ಅನ್ನು ಮಾಡಾಕ ಈಗ ಹೀರೋ ಹೋಗ್ತಾನ್ರಿ. ಇಷ್ಟೆಲ್ಲ ಆದ್ವಾಗ ಮುಂದಿನ ಸಿಂದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಇನ್ನ ನಮ್ಮ ಹೀರೋ ರಿಸರ್ಚ್ ಮಾಡಕತ್ತ ಹೇಳಿ ಆ ಒಂದು ಹಡಗಿನಾಗ ಹೋಗ್ತಾನ್ರಿ. ಆ ಹಡಗಿನ ಹೆಸರು ಪುಷ್ಪಕ ಇರ್ತೈತಿ. ಆ ಹಡಗಿನಾಗ ಹೋದ ಬಳಕ ಅವಂಗ ಅಲ್ಲಿ ಒಬ್ಬ ಹೆಡ್ ಭೇಟಿ ಹಾಕನ್ರಿ. ಅಂದ್ರೆ ಅದ್ರಾಗೆಲ್ಲ ಒಂದು ಹೆಡ್ ಇರ್ತಾನ. ಭೇಟಿಯಾಗಿ ಅವನಿಗೆ ಹೀರೋಗೆ ಏನೇನು ಬೇಕಾಗಿರ್ತದಲ್ಲ ಅವೆಲ್ಲ ಸೌಲಭ್ಯಗಳನ್ನ ಅಲ್ಲಿ ತಯಾರು ಮಾಡಿಟ್ಟಿರ್ತಾನೋ. ಅವ್ನ ಟೀಮ್ ಅಂತ ಹೇಳಿ ಅದ್ರೊಳಗೆ ಡಾಕ್ಟರ್ಗಳು ಟೀಮನ್ನು ಅಲ್ಲಿ ಇರ್ತೈತಿ. ಅವರೆಲ್ಲರೂ ಸೇರಿ ರಾಮ್ ಸೇತು ಮ್ಯಾಗ ರಿಸರ್ಚ್ ಅನ್ನ ಮಾಡಾಕ ಆ ಒಂದು ಹಡಗಿನಾಗ ಎಲ್ಲರೂ ಇರ್ತಾರ. ಹಂಗ ಇಲ್ಲಿ ಒಂದ್ ಏನ್ ತೋರಿಸ್ತಾನಪ್ಪ ಅಂದ್ರೆ ಹೀರೋಗ ನೀರಿನೊಳಗೆ ಒಬ್ಬನ ಎಲ್ಲಿ ಬೇಕಾದಲ್ಲಿ ಹೋಗಿ ಆ ಮಣ್ಣನ್ನ ಸ್ಯಾಂಪಲ್ ಅನ್ನ ತಗೊಂಡ್ ಬರುವಂತ ಒಂದು ಸೂಟ್ ಅದನ್ನ ಹಾಕೊಂಡ ನೀರ್ನೇ ಹೋಗುವುದಾಗಿರ್ತೈತಿ. ಅಂತ ಸೂಟನ್ನ ಈಗ ಇಲ್ಲಿ ತೋರಿಸ್ತಾರ್ರಿ ಹೀರೋಗ. ಮುಂದಿನ ಸಿಂದಾಗ ಎಲ್ಲರೂ ಸೇರಿ ಆ ಒಂದು ಚರ್ಚೆಯನ್ನ ಮಾಡ್ತಿರ್ತಾರೆ. ಅಂದ್ರೆ ರಾಮ್ ಸೇತು ಅಂದ್ರೆ ಇಲ್ಲಿದಿಂದ 35 ಕಿಲೋಮೀಟರ್ ಐತಿ. ಭಾರತದ ಒಂದು ದ್ವೀಪ ಮತ್ತು ಶ್ರೀಲಂಕಾಕ್ಕ ಈ ಸೇತುವೆ ನೇರವಾಗಿ ಸಂಬಂಧ ಹೊಂದೈತಿ ಅಂತ ಹೇಳ್ತಾರೋ. ಇದನ್ನ ಆಗಿನ ಕಾಲದಾಗ ರಾಮ್ ಸೇತು ಅಂದ್ರೆ 7,000 ವರ್ಷದ ಹಿಂದ ಈ ಒಂದು ಸೇತುವೆಯನ್ನ ಕಟ್ಟಲಾಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಈಗ ಏನ್ ಮಾಡಿರ್ಬೇಕಾಗಿರುತ್ತೆ ಅಂದ್ರೆ 7,000ಕ್ಕಿಂತ ಹಿಂದಿನ ಸೇತುವೆ ಇದಾಗಿತ್ತು. ನಮ್ಮ ಕಟ್ಟಿರ್ತಾರಲ್ಲ ಅವಾಗಿನ ಈ ಸೇತುವೆ ಅಲ್ಲ ಅನ್ನೋದು ಈಗ ಪ್ರೂವ್ ಮಾಡ್ಬೇಕಾಗಿರ್ತದೆ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಒಪ್ಕೊಂಡ ರಿಸರ್ಚ್ ಮಾಡಾಕ ತಯಾರಾಗ್ತಾರ್ರಿ ಆ ಒಂದು ಟೀಮ್. ಈಗ ಹೀರೋ ಆ ಸೂಟನ್ನು ಹಾಕೊಂಡ ರಾಮ್ ಸೇತು ತಗೋಕಾನ್ರಿ. ಈಗ ನಮ್ಮ ರಾಮ್ ಸೇತು ನೀರೊಳಗಿನ ಹೆಂಗ್ ಕಾಣ್ತತಿ ಅನ್ನೋದನ್ನ ಸ್ವಲ್ಪ ತೋರಿಸ್ತಾರ. ತೋರಿಸಿದ ಮೂಲಕ ಅಲ್ಲಿದೊಂದು ಸ್ಯಾಂಪಲ್ ತಗೊಂಡ ಈಗ ಹೊಳ್ಳಿ ಮತ್ತೆ ಏನ್ ಬರ್ತಾರಪ್ಪ ಅಂದ್ರೆ ಹೀರೋ ಏನ್ ಹಡಗಿರ್ತೈತ್ರಿ ಆ ಹಡಗದಾಗ ಬರ್ತಾರ. ಬಂದ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಕೆಲಸ ಮಾಡಿರ್ಬೇಕು ಸ್ವಲ್ಪ ಏನಾಕೈತೆ ಅಂದ್ರೆ ಇದು 18,000 ಹಿಂದಿನ ಒಂದು ಮಣ್ಣು ಇರ್ಬೋದು ಅಂತ ಹೇಳಿ ರಾಮ ಒಬ್ಬ ಹೀರೋ ಇದ್ದಾವ ಈಗ ಅನುಮಾನ ಮಾಡ್ತಾರೆ. ಅದರ ರಿಸರ್ಚ್ ಮಾಡ್ತಿರ್ತಾರೆ. ಅವಾಗ ಆ ಹೀರೋ ತಂದಿದ್ದ ಮಣ್ಣಾಗ್ಲಿ ಸ್ವಲ್ಪ ಅಲ್ಲಿ ತಗೊಂಡ್ಬಂದಿರ್ತಾರೆ ಸೇತುದಿಂದ ಅದು 18,000 ಹಿಂದಿಂದ ಇರ್ಬೋದು ಅಂತ ವಿಚಾರ ಹೇಳ್ತಾರ. ಅಂದ್ರೆ ಅನುಮಾನ ವ್ಯಕ್ತಪಡಿಸ್ತಾರೆ. ಪಡಿಸಿದ ಕಿಟ ಸಾಕಿನ ಇದ್ರ ಮ್ಯಾಗಿನ ಸಾಕಂತ ಹೇಳಿ ಹೆಡ್ ಹೇಳ್ತಾನು. ಆದ್ರೂ ಹೀರೋ ಏನ್ ಹೇಳ್ತಾನಪ್ಪ ಅಂದ್ರೆ ಇಷ್ಟ ನಮಗೆ ಸಾಕಾಗಿಲ್ಲ, ಅಲ್ಲಿ ಇರುವಂತ ಕಲ್ಲುಗಳನ್ನ ತಗೊಂಡು ನಾವು ಈಗ ಬರ್ಬೇಕು. ಆ ಕಲ್ಲಿನ ಒಂದು ಎನ್ಕ್ವೈರಿ ಮಾಡ್ರಿ ಅಂದ್ರೆ ನಾವು ಕರೆಕ್ಟ್ ನಾವು ಪ್ರೂಫ್ ಸಿಗ್ತೈತಿ 8 ವರ್ಷದ ಹಿಂದಿಂದ ಐತಿ ಅನ್ನೋದನ್ನ ಹೇಳ್ತಾನ. ಈಗ ಮತ್ತ ಆ ಒಂದ್ ಕಲ್ ತರಾಕ ಹೀರೋ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಸೂಟನ್ನು ತಗೊಂಡು ಹೋಗ್ತಾನ. ಆ ಒಂದ್ ಕಲ್ಲು ಹುಡುಕಾಡ್ತಾರ. ಆ ಒಂದ್ ಕಲ್ಲ ಬರ್ತಿರಂಗಿಲ್ಲ. ಬಂದ್ ಬಳಕ ಹಂಗ ನಮ್ ಹೀರೋ ಈ ಟೀಮ್ ಇಬ್ರು ಇಲ್ಲೇ ಇದ್ದಾಗ ಹೀರೋ ಹಂಗ ಮುಂದೆ ಹೋಗಕತ್ತಾನ.
ಮುಂದೆ ಹೋಗಕ್ಕೆ ಹತ್ತಿದ ಬಳಿಕ ಅಲ್ಲಿ ಏನಾಕೈತಿ ಅಂದ್ರೆ ಆ ಒಬ್ಬ ಶ್ರೀಲಂಕಾದ ನೀರ್ ಇರ್ತಾವ್ರಿ. ಅಂದ್ರೆ ಅಲ್ಲಿ ಬಾರ್ಡರ್ ಇಂಡಿಯಾ ಬಾರ್ಡರ್ ಮುಗಿದ ಶ್ರೀಲಂಕಾ ಬಾರ್ಡರ್ ಮುಂದೆ ಹತ್ತಿರ್ತೈತಿ. ಆ ಒಂದು ಕಲ್ಲು ಇರೋದು ಶ್ರೀಲಂಕಾ ಬಾರ್ಡರ್ ಆಗಿರ್ತೈತಿ. ಹಂಗ ಮುಂದೆ ಹೋಗ್ತಾನು ಈ ಕಡೆ ಈ ಒಬ್ಬ ಹೆಡ್ ಇರ್ತಾನೆ ಅಲ್ಲಿ ಹೋಗ್ಬೇಡ ಅಂತ ಹೇಳ್ತಾನು. ಆದ್ರೂ ಕೂಡ ಹೀರೋ ಅದನ್ನ ಲೆಕ್ಕ ಮಾಡಲ್ದ ನಾವು ಹೋಗ್ತಾನು ಅನ್ನೋದ್ರೊಳಗಾಗಿ ಆ ಒಂದು ಇನ್ನೇನು ಆ ಕಲ್ಲು ತಗೋಬೇಕಂತ ಹೇಳಿ ಹೀರೋ ಕೈ ಹಾಕ್ತಿರ್ತಾನೋ ಅವಾಗ ಈ ಹೆಡ್ ಇದ್ದಾವ ಏನ್ ಮಾಡ್ತಾನಪ್ಪ ಆ ಒಂದು ಮಷೀನ್ ಇರ್ತಲ್ಲ ಅವ್ನ ಹಗ್ಗ ಕಟ್ಟಿರ್ತಾರೋ ಅದನ್ನ ಜಗ್ ಬಿಡ್ತಾನೆ. ಜಗ್ರು ಇಲ್ಲಿ ಏನ್ ಗೊತ್ತಾಗತ್ತಪ್ಪ ಅಂದ್ರೆ ಹೀರೋ ಆ ಒಂದು ಸೂಟದಾಗಿಂದ ಹೋಗಿ ಆ ಒಂದು ಕಲ್ಲನ್ನು ತಗೊಂಡ ಈಗ ಆ ರಾಮ್ ಸೇತು ಮ್ಯಾಗಿನ ನಡ್ಕೋತ ಬರಾಕತ್ತಾನ ಅನ್ನೋದು ನಮ್ಗೆ ಇಲ್ಲಿ ತೋರಿಸ್ತಾರೆ. ಇನ್ ಮ್ಯಾಗ ಆ ಕಲ್ಲನ್ನ ಇಟ್ಕೊಂಡ ಒಂದು ಲ್ಯಾಬ್ದಾಗ ಟೆಸ್ಟ್ ಮಾಡಕತ್ತಾರೆ. ಟೆಸ್ಟ್ ಮಾಡಿದ ಇಲ್ಲಿ ಒಂದು ಶಾಕಿಂಗ್ ವಿಚಾರ ಏನ್ ಹೊಂದಿತ್ತು ಅಂದ್ರೆ ಈ ಕಲ್ಲು ಇರುದ ಒಂದು 7,000 ವರ್ಷದ ಹಿಂದನ ತಂದ ಇದನ್ನ ಇಲ್ಲಿ ಕಟ್ಟಲಾಗಿದೆ ಅಂತ ಹೇಳ್ತಾರೆ. ಅಲ್ಲಿ ಹೀರೋನ್ ಜೋಡ್ ಮತ್ತೊಬ್ಬ ಇಬ್ಬರು ಹೆಣ್ಮಕ್ಳು ಇರ್ತಾರೋ ಅವರು ಕೂಡ ಈ ಒಂದು ರಾಮ್ ಸೇತು ರಾಮನ ಕಟ್ಟಿದ ಪ್ರೂವ್ ಆಕತಿ. ಕರೆಕ್ಟ್ ಇದು 7,000 ವರ್ಷದ ಹಿಂದೆ ಈ ಒಂದು ಸೇತುವೆಯನ್ನ ನಿರ್ಮಾಣ ಮಾಡೈತಿ ಅಂತ ಹೇಳ್ತಾರೆ. ಅಕಸ್ಮಾತ್ ಆಗಿ ಕಲ್ಲುಗಳು ಅಲ್ಲಿಂದ ತೇಲಿ ಬಂದ ಇಲ್ಲಿ ಕೊಡಬಹುದು ಅಂತ ವಿಚಾರ ಇದನ್ನು ಮಾಡ್ತಾರೆ. ಆದ್ರೆ ಎಲ್ಲಾ ಕಲ್ಲುಗಳು ಒಂದೇ ರೀತಿಯಾಗಿ ಈ ರೀತಿ ಒಂದು ಸ್ಟೇಟ್ ಆಗಿ ಇರಕ್ಕೆ ಸಾಧ್ಯನೇ ಇಲ್ಲ ಅಂತ ಒಬ್ಬ ಹೇಳಿದ ಬಳಿಕ ಅವಾಗ ಈ ಒಂದು ಸೇತುವೆ ರಾಮನ ಕಟ್ಟಿದ್ದ ಅಂತ ಹೇಳಿ ಈಗ ಆ ಹೀರೋನು ಕೂಡ ಪ್ರೂವ್ ಮಾಡಕತ್ತಾನ್ರಿ. ಹೀರೋ ಆ ರಾಮ ಕಟ್ಟಿದ್ದ ಅಲ್ಲಿ ಸೇತುವೆ ಅಂತ ಪ್ರೂವ್ ಮಾಡಕ್ ಬಂದವ ಈಗ ಸಾಕ್ಷಿ ಸಿಕ್ಕ ಬಳಿಕ ಈ ಒಂದು ಸೇತುವೆನ ರಾಮನ ಕಟ್ಟಿದ್ದ ಅಂತ ಹೇಳಿ ಹೀರೋ ಮತ್ತ ಅವನ ಜೋಡಿ ಇದ್ದಿಬ್ರು ಹೆಣ್ಮಕ್ಳು ಕೂಡಿ ಆ ಒಂದ ರಾಮ ಕಟ್ಟಿದ ಸೇತುವೆ ಅಂತ ಹೇಳಿ ಪ್ರೂವ್ ಮಾಡಕ್ ತಯಾರಾಕಾರ. ಈಗ ಈ ಮಾತಿಗೆ ಆ ಒಬ್ಬ ಹೆಡ್ಗಾಗ್ಲಿ ಆ ಬಾಸ್ಗಾಗ್ಲಿ ಆಗಿ ಬರಂಗಿಲ್ಲ. ಈಗ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಹೆಡ್ ಇದ್ದವ ಆ ಸಾಕು ನಮಗೆ ಇದೇನ್ ಕೊಡೋದಿಲ್ಲ ಅದು ರಾಮ್ ಸೇತು ರಾಮ ಕಟ್ಟಿದ್ದ ಅದನ್ನ ಕೇಳ್ತಿ ಹೇಳ್ತಾನೆ. ಆದ್ರೆ ನಾ ಬಂದಿದ್ದ ಉದ್ದೇಶ ಇಷ್ಟ ಆ ಒಂದು ಸೇತುವೆ ಕರೆಕ್ಟ್ ಏನೈತಿ ಅದನ್ನ ಹೇಳು ಕರ್ತವ್ಯ ನೈತಿ ನಾ ಹೆಂಗ್ ಸುಳ್ಳು ಹೇಳಂಗಿಲ್ಲ ನಮ್ಮ ಹೀರೋ ಈಗ ಹೇಳ್ತಾನೆ. ಹೇಳಿದ್ರು ಬಾಸ್ ಕೂಡ ಮಾತಾಡ್ತಾರೆ. ಇಲ್ಲಿ ಏನೈತಪ್ಪ ಅಂದ್ರೆ ಬಾಸ್ ತಲೆ ಓಡಿಸಿ ಏನ್ ಹೇಳ್ತಪ್ಪ ಅಂದ್ರೆ ಈ ಒಂದು ಯಾರ್ಯಾರಿಗೆ ರಾಮ್ ಕಟ್ಟಿದ್ದ ಐತಿ ಅಂತ ಕೇಳ್ತಾನೋ ಅವಾಗ ಹೀರೋನ್ ಜೋಡ ಆ ಇಬ್ಬರು ಹೆಣ್ಮಕ್ಳು ಕೂಡ ಒಪ್ತಾರೆ. ಒಪ್ಪದ ಬಳಿಕ ಇನ್ನ ಹೆಚ್ಚಿಗೆ ಏನಾರೇ ಇದನ್ನ ರಿಸರ್ಚ್ ಮಾಡ್ಕೋಬೇಕು ಅಂದ್ರೆ ರಾತ್ರಿ ಹೋಗಿ ಶ್ರೀಲಂಕಾದೊಳಗೆ ಅಲ್ಲಿ ಸ್ವಲ್ಪ ಮ್ಯಾಗ ನೀರು ಇರ್ತಾರೆ ಅಂದ ಬಳಿಕ ಅಲ್ಲಿ ನಾವು ಏನೋ ಕಲ್ಲು ಹೊಡೆದವ್ರು ಹೊಡಿಬಹುದು. ಇಂಡಿಯಾದಾಗ ಹೊಡೆಯಕ್ಕೆ ಸಾಧ್ಯ ಇಲ್ಲ ರಾಮ್ ಸೇತುವನ್ನ. ಅದಕ್ಕೆ ಆ ಶ್ರೀಲಂಕಾದ ವಾಟರ್ದಾಗ ಹೋಗಿ ಅದನ್ನ ಹೊಡೆಯೋರಿಗೆ ಅಂತ ಹೇಳ್ತಾನೆ. ಆದ್ರೆ ಈ ಕೆಲಸವನ್ನ ರಾತ್ರಿನ ಮಾಡಬೇಕು ಅಂತ ಹೇಳ್ತಾನೆ. ರಾತ್ರಿ ಆಕತಿ. ರಾತ್ರಿ ಆದ ಬಳಿಕ ಆ ಒಂದು ಜಾಗಕ್ಕೆ ಹೋಗಕ್ ತಯಾರಾಕ್ರಿ. ಅಂದ್ರೆ ಬಾಸ್ ಹೇಳಿರ್ತಾನ್ರೆ ರಾತ್ರಿನ ಹೋಗಿ ಆ ಒಂದು ಸೇತುವೆಯನ್ನ ಸ್ವಲ್ಪ ಹೊಡೆದ ಅಲ್ಲಿ ಒಂದು ಕಲ್ಲು ತೊಗೊಂಡ್ಬರಿ ರಿಸರ್ಚ್ ಮಾಡ್ರಿ ಅಂತ ಹೇಳಿರ್ತಾನೆ. ಹಂಗಾಗಿ ಒಂದು ಹಡಗ ಏನಿರ್ತದೆ ಒಂದು ಸಣ್ಣ ಪಂಡುಬಿ ಗತಿ ಇರ್ತೈತಿ. ಅದಕ್ಕೆ ಕನ್ನಡದಾಗ ಪಂಡುಬಿ ಇರ್ತಾರೆ. ಆ ಪಂಡುಬಿ ಒಳಗೆ ಕೂತ 3 ಜನ ಕೂಡಿ ಅಲ್ಲಿ ಹೋಗಕತ್ತಾರ. ಹೋಗೋ ಟೈಮ್ದಾಗ ಇಲ್ಲಿ ಒಂದು ಮತ್ತೊಂದು ವಿಷಯ ಏನ್ ಗೊತ್ತಾಗತ್ತಪ್ಪ ಅಂದ್ರೆ ಅದೇನ್ ಸಿಕ್ಕಿರ್ತೈತ್ರಲ್ಲ ಕಲ್ಲ ಆ ಕಲ್ಲು ಕೂಡ ಆ ಒಬ್ಬಕ್ಕೆ ಹೆಣ್ಮಗಳ ಆಗ ಬ್ಯಾಗ್ದಾಗ ಇಟ್ಕೊಂಡ ಕಲ್ಲನ್ನ ತಗೊಂಡ ತಮ್ಮ ಚೋಡನ್ನು ತಗೊಂಡ್ ಬಂದಿರ್ತಾವ. ಈ ವಿಷಯನ ಅಲ್ಲೇ ಕೂತಲ್ಲೇ ಚರ್ಚೆ ಮಾಡ್ತಾರೆ. ಹಂಗ ಮುಂದೆ ಹಡಗ ತೆಳಗೆ ಇಳ್ಕೊಂಡು ಹೋಗ್ತೈತಿ. ತೆಳಗೆ ಇಳಿದ ಬಳಕ ಅಲ್ಲಿ ಏನೋ ಆ ಒಂದು ತನ್ನ ಡ್ರಿಲ್ಲಿಂಗ್ ಶುರು ಮಾಡೋದ್ರೊಳಗಾಗಿ ಆ ಒಂದು ಪಂಡುಬಿಗೆ ಇಂಜನ್ದಾಗ ಹೀಟ್ ಆಗಕತ್ತೈತಿ. ಅವಾಗ ಅಲ್ಲಿ ಇದ್ದಿದ್ದ ಕರೆ ನಿಜವಾದ ರೂಪ ಗೊತ್ತಾಗೋದ್ರೆ ಈ ಹೆಡ್ ಇದ್ದವ ಈ 3 ಜನ ಸಾಯಲತ್ ಹೇಳಿ ಆ ಇದ್ರೊಳಗೆ ಕುಂಡ್ರಿಸಿ ಕಳ್ಸಿರ್ತಾನ್ರಿ. ಅಲ್ಲಿ ಜಾಕೆಟ್ ಹುಡುಕಾಡ್ತಾರೆ. ಲೈಫ್ ಜಾಕೆಟ್ ಇರಂಗಿಲ್ಲ. ಅವಾಗ ಗೊತ್ತಾಗತ್ತೆ ಇರೋ ನಮ್ಮ ಬೇಕು ಅಲ್ಲಿ ಸಾಯಿಸೋ ಸಲುವಾಗಿನ ಇವರು ಈ ರೀತಿಯಾಗಿ ಪ್ಲಾನ್ ಮಾಡಿದ್ರು ಅದು ಗೊತ್ತಾಗತ್ತಿ. ಹಂಗ ಮಳೆ ಗಾಳಿ ಇರ್ತೈತಿ. ಹಂಗ ಮ್ಯಾಗ ಬಂದ ಅಲ್ಲಿ ಯಾವ ವ್ಯಕ್ತಿ ಬಂದ ಇವನನ್ನ ಕಾಪಾಡಿ ತನ್ನ ಹಡಗನ ಕುಣಿಸ್ಕೊಂಡ ಹೋಗ್ಬಿಡ್ತಾನ್ರಿ. ಈಗ ಆ ಕಾಪಾಡಿರ್ತಾನಲ್ಲ ಏನ್ ವ್ಯಕ್ತಿ ಆ ವ್ಯಕ್ತಿ ಶ್ರೀಲಂಕಾದಾಗ ಇರ್ತಾನ್ರಿ. ಅವ್ರು 3 ಮಂದಿ ತಗೊಂಡ ಅಲ್ಲಿ ದಡಕ್ ಹೋಗಿ ಅಲ್ಲಿ ರಾತ್ರಿ ಕೂತ ಇನ್ ಮ್ಯಾಗ ನಾ ನಿಮ್ಗೆ ರಿಸರ್ಚ್ ಮಾಡಕ್ ಹೆಲ್ಪ್ ಮಾಡ್ತಾನು. ಆದ್ರೆ ಏನ್ ಹೆಲ್ಪ್ ಮಾಡಿರ್ತು ಮಾತ್ರಲ್ಲ ಲೆಕ್ಕ ಬರ್ದಿರ್ತು ಅಂತ ಹೇಳಿ ಒಂದ್ ಬುಕ್ನಾಗೆ ಬರ್ದಿಡಾಕ. ಮರುದಿನ ಎದ್ದ ಆ ಒಂದು ಮತ್ತೆ ಬೋಟ್ನಾಗ ಕೂತ ಹೊಂಟಿರ್ತಾರ. ಅವಾಗ ಒಬ್ರು ಮುಂದಿನಿಂದ ಆ ಏನ್ ಇವ್ರನ್ನ ಕೊಲ್ಬೇಕತ್ ಏನ್ ಬಂದಿರ್ತಾರಲ್ಲ ಹೆಡ್ ಅದು ಅವರ ಬರ್ತಿರ್ತಾರ. ಅಲ್ಲಿದಿಂದ ತಪ್ಸ್ಕೊಂಡ ಒಂದ್ ಕಾಡ್ನ್ಯಾಗ ಹೋಗ್ಬಿಡ್ತಾರ್ರಿ. ಬಾಳಿ ಈ ಒಬ್ಬ ಎಲ್ಲರೂ ಸೇರಿ ತಪ್ಸ್ಕೊಂಡು ಹೋಗೋ ಟೈಮ್ನಾಗ ಆ ಒಬ್ಬ ಹೆಣ್ಮಗಳು ಏನಿರ್ತಾರಲ್ಲ ಕಲ್ಲನ್ನ ತಗೊಂಡ್ ಏನ್ ಬಂದಿರ್ತಾಳ ಬ್ಯಾಗ್ದಾಗ ಇಟ್ಕೊಂಡು ಆ ಹೆಣ್ಮಗಳು ಈಗ ಇಲ್ಲಿ ಸತ್ತಿರ್ತಾಳ. ಅಂದ್ರ ಇಲ್ಲೇ ಒಂದು ಹೋಗುತ್ನ್ಯಾಗ ಆಕಿಗೂ ಒಂದು ಗುಂಡು ಕೂತ ಆಕಿನೂ ಸಾತ್ ಬಿಡ್ತಾಳ್ರಿ. ಅಲ್ಲಿದಿಂದ ಎಲ್ಲ ಒಂದು ಪ್ಯಾಥೋಪಿಲ್ನಾಗ ಮನಸ್ಸಿಗೆ ದುಃಖ ಆಗಿ ಆ ಒಂದು ಜಾಗದಾಗ ಕೂತಿರ್ತಾರೋ. ಅವಾಗ ಸ್ಯಾಟಲೈಟ್ ಫೋನ್ದಿಂದ ಹೀರೋ ಇದ್ದವ ತನ್ನ ಹೆಂಡತಿ ಫೋನ್ ಹಚ್ಚಿ ನಡೆದಿದ್ದ ವಿಷಯ ಎಲ್ಲ ಹೇಳ್ತಾನೋ. ಅವರು ಈ ರಾಮ್ ಸೇತುವನ್ನು ಒಡೆಯಬೇಕಾಗಿತ್ತು. ಆದ್ರೆ ರಾಮ್ ಸೇತು ರಾಮ್ ಕಟ್ಟಿದ್ದೈತಿ ಅದು ಶುರು ಮಾಡೋದನ್ನ ಕೇಳ್ತಾನೆ. ಅನ್ನೋದ್ರೊಳಗಾಗಿ ಅದ ಒಂದು ಕ್ಯಾಂಪ್ನಾಗ ಅಲ್ಲಿ ರಾವಣನ ಪೂಜೆ ನಡೀತಿರ್ತೈತಿ. ಅವಾಗ ಹೀರೋಗ ಒಂದು ಐಡಿಯಾ ಏನ್ ಬರ್ತಪ್ಪ ಅಂದ್ರೆ ರಾಮ್ ಇದ್ದ ಅಲ್ಲ ಕೇವಲ ಇಂಡಿಯಾದಾಗ ಪ್ರೂಫ್ ಮಾಡೋಕ್ಕಿಂತ ರಾವಣ ಇದ್ದ ಅನ್ನೋದು ಪ್ರೂವ್ ಮಾಡಿದ್ರೆ ರಾಮ್ ಇದ್ದ ಅನ್ನೋದು ಕನ್ಫರ್ಮ್ ಆಗ್ತೈತಿ ಅಂತ ಹೇಳಿ ಮಾತಾಡ್ತಾನೆ. ಹಂಗ ಇನ್ ಮ್ಯಾಗ ಏನ್ ಮಾಡ್ತಾನಪ್ಪ ಅಂದ್ರೆ ರಾವಣನ ಹುಡುಕಾಡಕ್ ಶುರು ಮಾಡ್ತಾರೋ. ಅಂದ್ರೆ ರಾವಣನ ಲಂಕಾ ಎಲ್ಲಿತ್ತು, ಅವನ ಅರಮನೆ ಎಲ್ಲಿತ್ತು, ಅವ್ನು ಎಲ್ಲೆಲ್ಲಿ ತಿರುಗಾಡ್ತಿದ್ದ, ಅವ್ನ ಗುಹೆಗಳು ಇದ್ದು ಅನ್ನೋದನ್ನ ಹುಡುಕಾಡಕ ಈಗ ತಯಾರಿ ನಡೆಸ್ತಾರೆ. ಆ ಒಬ್ಬ ಏನ್ ಕಾಪಾಡಿರ್ತಾನಲ್ಲ ಆ ವ್ಯಕ್ತಿ ಹೆಸರು ಎಪಿ ಇದ್ದಿದ್ದ. ಎಪಿ ಮತ್ತ ಆರ್ಯಣ್ಣ ಮತ್ತ ಹೀರೋಯಿನಿ 3 ಜನ ಸೇರಿ ಒಂದು ಲೈಬ್ರರಿಗೆ ಹೋಗ್ತಾರ. ಆ ಲೈಬ್ರರಿ ಒಳಗೆ ಪುಸ್ತಕ ಇರಂಗಿಲ್ಲ ಗೊತ್ತಾಗ್ತಿ. ಹಂಗ ಇಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಬೇರೆ ಕಡೆ ಲೈಬ್ರರಿ ಇತ್ತು ಆ ಟೈಮ್ದಾಗ ಆ ಲೈಬ್ರರಿ ಒಳಗೆ ಇಟ್ಟಾರು ಅಂತ ಹೇಳ್ತಾನೆ. ಅಲ್ಲಿದಿಂದ ಆ ಲೈಬ್ರರಿ ಹೋಗ್ತಾರ. ಅಲ್ಲೆಲ್ಲ ಪುಸ್ತಕಗಳನ್ನ ನೋಡಿ ಅಲ್ಲಿ ಸ್ವಲ್ಪ ಕನ್ಕ್ಲೂಷನ್ ಗಳನ್ನ ಇರ್ತಾವ್ರಿ. ಎಲ್ಲಾ ಕನ್ಫ್ಯೂಷನ್ ಗಳನ್ನ ಇಲ್ಲಿ ಕ್ಲಿಯರ್ ಮಾಡ್ಕೊತಾರ. ಅಂದ್ರೆ ರಾವಣ ಗುಹೆ ಇರ್ತೈತಿ. ಆ ರಾವಣನ ಮಾವ ಆದಂತವ ಆ ಒಂದು ಬುಕ್ ಅನ್ನ ಬರೆದಿಟ್ಟಿರ್ತಾನೋ ಅನ್ನೋದ ಇಲ್ಲಿ ಸ್ವಲ್ಪ ಗೊತ್ತಾಕತ್ರಿ. ಒಂದ ಗುಹೆ ಸಿಗ್ತೈತಿ, ಟನಲ್ ಇರ್ತೈತಿ. ಟನಲ್ ಮೂಲಕ ಆದ್ರೆ ಹೋಗಿ ಅಲ್ಲಿ ರಾವಣನ ಒಂದು ಕುರುಹುಗಳು ನಮ್ಗೆ ಕಾಣಬಹುದು ಅಂತ ಹೇಳ್ತಾರ. ಹೇಳಿದ ಬಳಿಕ ಇಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ರಾವಣ ಇದ್ದಿದ್ದ ಎಲ್ಲಿಪ್ಪ ಅಂದ್ರೆ ಅಶೋಕ ವಾಟಿಕಕ್ಕೆ ಹೋಗ್ಬೇಕಾಕೈತಿ. ಅಂದ್ರೆ ಅಶೋಕವನಕ್ಕೆ ಆ ಟೈಮ್ದಾಗ ಅಶೋಕವನ ಇತ್ತು, ಈಗ ಅಶೋಕ ವಾಟಿಕ ಆಗಿರ್ತೈತಿ. ಅಲ್ಲಿದಿಂದ
ಆ ಟನಲ್ ನಮ್ಗೆ ಸಿಗ್ತೈತಿ ಅಂತೇಳಿ ಅಶೋಕ ವಾಟಿಕಕ್ಕೆ ಹೋಗಕ್ಕೆ ತಯಾರಾಕ್ಕಾರ್ರಿ. ಈಗ ಅಶೋಕ ವಾಟಿಕಾದಿಂದ ಅಲ್ಲಿ ಮೊಸಳೆಯ ಒಂದು ಜಾಗ ಇರ್ತೈತ್ರಿ. ಅಂದ್ರೆ ಮೊಸಳೆಯ ರೂಪದಾಗ ಒಂದೇನೋ ಚಿತ್ರ ತೋರಿಸಿರ್ತಾರೋ ಅಲ್ಲಿದಿಂದ ಮೊಸಳೆ ಇರುವಂತ ಒಂದು ಜಾಗಕ್ಕೆ ಆ ಅಶೋಕ ವಾಟಿಕದವರು ಹೀರೋ ಮತ್ತು ಇವರು ಹೀರೋಯಿನಿ ಮತ್ತು ಆ AP ಇದ್ದವ 3 ಜನ ಸೇರಿ ಹೊಕ್ಕಾರ್ರಿ. ನಾವು ಕೂತು ಹೋಗ್ಕಾರು ಈ ಕಡೆ ಹಿಂಗ ಆ ಏನು ಲೈಬ್ರರಿಯನ್ ಇರ್ತಾನಲ್ಲ ಆ ಲೈಬ್ರರಿಯನ್ ಪುಸ್ತಕ ಏನ್ ಕೊಟ್ಟಿರ್ತಾನಲ್ಲ ಅವ್ನು ನೋಡಕಂತೇಳಿ ತಾಳೆಗರಿ ಒಳಗ ಈಗ ಆ ಲೈಬ್ರರಿಯನ್ ಹುಡುಕ್ಯಾಡಕ ಆ ಹೆಡ್ ಬಂದಿರ್ತಾನ್ರಿ. ಅಂದ್ರೆ ಒಂದು 5-6 ಜನ ತಗೊಂಡ ಆ ಟೀಮ್ ತಗೊಂಡ ಇವನನ್ನ ಅವ್ರೆಲ್ಲೂ ಅದ್ರ ಕೇಳ್ತಾನೆ ಹಿಂಗ ಅಶೋಕ ವಾಟಿಕ ಪಾಳ್ರು ಅಂತ ಆ ಒಬ್ಬ ಲೈಬ್ರರಿಯನ್ ಹೇಳ್ತಾನ. ಇಟ್ ಹೇಳಿದ ಬಳಿಕ ಅಲ್ಲಿ ಹೋಗಾಕ ತಯಾರಾಕಾರಿ. ಅಂದ್ರೆ ಇನ್ನು ನಾವು ಹೋದ್ವಿ ಅಂದ್ರೆ ಲೇಟ್ ಆಕತಿ, ಅದಕ್ಕೆ ಹೆಲಿಕಾಪ್ಟರ್ದಾಗ ಹೋಗಾಕ ಈ ಒಬ್ಬ ಹೆಡ್ ತಯಾರಾಕನ್ರಿ. ಹೋಗಿ ಅವ್ರನ್ನ ಕೊಲ್ಬೇಕು ಅನ್ನೋ ವಿಚಾರ ಈ ಹೆಡ್ಗೆ ಇರ್ತೈತಿ. ಈ ಕಡೆ ಹಂಗ ಏನ್ ಮಾಡ್ತಾರಪ್ಪ ಅಂದ್ರೆ ಈಗ ಮೊಸಳೆ ಕಾಣ್ತೈತಿ ನೀರೊಳಗೆ ಹೊಂಟಾಗ ಈ ನಮ್ಮ ಹೀರೋಗಳಿಗೆ ಮೊಸಳೆ ಕಾಣ್ತೈತಿ. ಆ ಮೊಸಳೆ ಬೆನ್ನತ್ತಿ ಹೋಗ್ತಾರ. ಆದ್ರೆ ಮೊಸಳೆ ಮುಂದೆ ಹೋಗಿ ಅಲ್ಲಿಂದ ಮಾಯ ಆಗಿಬಿಡ್ತೈತಿ. ಸ್ವಲ್ಪ ನಿಂತು ವಿಚಾರ ಮಾಡ್ಲಕ್ಕ ಈಗ ನೋಡ್ತಾರ್ರಿ ತೆಳಗ ಒಂದು ಕಲ್ಲಿನ ರೂಪದಾಗ ಮೊಸಳೆಯ ಆಕಾರ ನೀರಿನಾಗ ಇರ್ತೈತಿ. ಅಲ್ಲಿದಿಂದ ನೀರಾಗ ಜಿಗಿದಂದ್ರೆ ಆ ಒಂದು ಟನಲ್ ಏನಿರ್ತೈತಿ ನೀರೊಳಗೆ ಇರ್ತೈತಿ. ಆ ಟೈಮ್ದಾಗ ಇದ್ದಿದ್ದೆಲ್ಲ ಮುಚ್ಕೊಂಡಿರ್ತೈತಿ ಅನ್ನೋದು ನಮ್ಗೆ ಗೊತ್ತಾಗೈತಿ. ಆ ನೀರೊಳಗಿಂದ ಹಾರಿ ಆ ಒಂದು ಟನಲ್ದಾಗಿನ ಪಾರಾಗಿ ಆ ಒಂದು ಮತ್ತೊಂದು ಟನಲ್ಗೆ ಹೋಗ್ತಾರ್ರಿ. ಅಂದ್ರೆ ಇಲ್ಲಿದಿಂದ ರಾವಣ ಯಾವ ರೀತಿಯಾಗಿದ್ದ ಅನ್ನೋದು ಸಾಕ್ಷಿ ಸಿಗ್ತಾವ್ರಿ ನಮ್ಮ ಹೀರೋಗಳಿಗೆ. ಈಗ ಹಂಗ ಏನ್ ಮಾಡ್ತಾರಪ್ಪ ಅಂದ್ರೆ 3 ಜನ ನಡ್ಕೋತ ಹೋಗುವಾಗ ಒಂದ್ ಕಡೆ 3 ಹಾದಿ ಬರ್ತಾವ. 3 ಹಾದಿ ಬಂದ್ಬೇಕಾಗ ಒಂದ್ ಹಾದಿಲಿ ಆ AP ಇದ್ದವ ಕರ್ಕೊಂಡು ಹೋಗಿ ಅಲ್ಲಿರುವಂತ ಎಲ್ಲ ಒಂದು ಜಾಗದಾಗ ರಾವಣ ಇರುವಂತ ಒಂದು ಕುರುಹುಗಳು ಸಿಗ್ತಾ ಹೋಗ್ತಾವ್ರಿ. ಅಂದ್ರೆ ರಾವಣನ ಬಗ್ಗೆ ಸಾಕ್ಷಿ ಇರ್ತಾವ್ರಿ. ಅದಕ್ಕೆ ಆ ಟೈಮ್ದಾಗ ಕೋಡ್ಗಳು ರೀತಿಯಿಂದ ಬರೆದಿರ್ತಾರೋ ಹಂಗ ಅಲ್ಲಿದಿಂದ ಮುಂದೆ ಕಂಟಿನ್ಯೂ ಆಗಿ ಹಂಗ ಫೋಟೋ ಬರ್ಕೊಂಡ ನಮ್ಮ ಹೀರೋದು ಸಾಕ್ಷಿ ಎಲ್ಲ ತಗೊಂಡ ಹಂಗ ಕೊಂಡ್ ಹೋಗ್ತಾರ್ರಿ. ಹಂಗ ಮುಂದುವರೆದು ಏನಾಕೈತಿಪ್ಪ ಅಂದ್ರೆ ಇಲ್ಲಿ ಒಂದು ತ್ರಿಕೋನ ಆಕಾರದಾಗ ಏನ ಒಂದು ತಾಳೆಗರಿ ಒಳಗೆ ನೋಡಿರ್ತಾರಲ್ಲ ತ್ರಿಕೋನ ಆಕಾರದಾಗ ರಾವಣನ ಅರಮನೆ ಅಂತ ಹೇಳಿ ಆ ಒಂದು ತ್ರಿಕೋನ ಆಕಾರ ಈಗ ಇಲ್ಲಿ ಕಾಣ್ತೈತಿ. ಅಂದ್ರೆ ಅದು ಮುಚ್ಚಿ ಹೋಗಿರ್ತೈತಿ ಅಂತ ಹೇಳಿ ನಮ್ಗೆ ತೋರಿಸ್ತಾರ. ನಮಗೆ ಈಗ ಏನಾಕೈತಿ ಅಂದ್ರೆ ಹೀರೋ ಮತ್ತೆ ಈ ಕಡೆ ಮತ್ತೊಬ್ಬ ಹೀರೋಯಿನ್ ಇದ್ದಕ್ಕೆ ಬೇರೆ ಹಾದಿಲಿ ಹೋಗೋಣತ್ತಾರ. ಅವಾಗ AP ಇದ್ದಾವ ತಡದ ಇಲ್ಲಿ ಹೋಗೋದು ಬೇಡ, ಇಲ್ಲೇ ಒಂದು ತ್ರಿಕೂಟ ಪರ್ವತ ಐತಿ ಅಲ್ಲಿ ಹೋಗುನು. ಆ ಒಂದು ತ್ರಿಕೂಟ ಪರ್ವತಕ್ಕೆ ಅಲ್ಲಿ ಅವಾಗ ಶ್ರೀಪಾದ ತಿರ್ತಾರಿ. ಅಂದ್ರೆ ಈಗ ತ್ರಿಕೂಟ ಪರ್ವತಕ್ಕೆ ಆ ಒಂದು ಟನಲ್ ಮೂಲಕನ ಈಗ ಬರ್ತಾರ್ರಿ. ಅಲ್ಲಿ ನೋಡೋದ್ರೊಳಗಾಗಿ ಸಂಜೀವಿನಿ ಅನ್ನುವಂತ ಒಂದು ಹೂವನ್ನು ಕೂಡ ಬಳ್ಳಿ ಇರ್ತಲ್ಲ, ಸಂಜೀವಿನಿ ಬಳ್ಳಿ ಕೂಡ ಅಲ್ಲಿ ಇವ್ರಿಗೆ ಸಿಗತಿ. ಅದ್ರದ್ದು ಒಂದು ಇದನ್ನ ಮುಡ್ಕೊಂಡ ಬ್ಯಾಗ್ನಾಗ ಇಟ್ಕೋತಾರೆ. ಹಂಗ ಒಂದು ಕಲ್ಲು ಕೂಡ ಬ್ಯಾಗ್ನಾಗ ಇರ್ತೈತಿ. ಆ ಒಂದು ತಾಳೆಗರಿಯ ಒಂದು ಬರ್ದಿದ್ದು ಕೂಡ ಬ್ಯಾಗ್ನಾಗ ಇರ್ತೈತಿ. ಅದನ್ನೆಲ್ಲ ಇಟ್ಕೊಂಡ ಇನ್ ಹಂಗ ಮುಂದೆ ಬೇರೆ ಕಡೆ ಹೋಗಿರ್ತಾರ. ಅವಾಗ ಸಡನ್ಲಿ ಏನಕೈತಪ್ಪ ಅಂದ್ರೆ ಒಂದು ಹೆಲಿಕಾಪ್ಟರ್ದಾಗ ಇವ್ರ ಮ್ಯಾಗ ಅಟ್ಯಾಕ್ ಆಕೈತಿ. ಅಟ್ಯಾಕ್ ಆಗೋಳಕ್ಕೆ ಹೆಲಿಕಾಪ್ಟರ್ ಮ್ಯಾಗ ಈ ಆರ್ಯನ ಮತ್ತು ಈ ಒಬ್ಬ ಹೆಣ್ಮಗಳು ಇಬ್ರು ಕೂಡ ಹತ್ತಾರೆ. ಆದ್ರೆ ಇವು ಈ AP ಇದ್ದ ಹೊತ್ತದ್ರೊಳಗಾಗಿ ಅವ್ನು ಗುಂಡು ಕೊತ್ತ ಅಲ್ಲೇ ಬಿದ್ದು ಮಾಡ್ತಾನೆ. ಅವಾಗ ಹೀರೋಗ ಸ್ವಲ್ಪ ಮತ್ತ ಆ ಹೆಣ್ಮಗಳಿಗೆ ದುಃಖ ಆಕೈತಿ. ಅಲ್ಲಿಂದ ಬೇರೆ ಕಡೆ ಹೋಗ್ಬೇಕು ಅನ್ನೋದ್ರೊಳಗಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಮಾತು ಅಟ್ಯಾಕ್ ಮಾಡಕ್ ಬರ್ತಾನ್ರಿ. ಆ ಒಬ್ಬ ಹೆಡ್ ಇದ್ದ ಅಟ್ಯಾಕ್ ಮಾಡಕ್ ಬಂದ್ಬೇಕು. ಈ ಸಲ ಒಂದು ಪ್ಲಾನಿಂಗ್ ಏನ್ ಮಾಡಿದ್ದ ಅಂದ್ರೆ ಆ ಹೀರೋನ ಹೆಂಡತಿಯನ್ನ ಕೂಡ ಹೆಲಿಕಾಪ್ಟರ್ನ ಕರ್ಕೊಂಡ್ ಬಂದ್ರು. ಇಲ್ಲಿದಿಂದ ಹೀರೋ ಆ ಒಂದು ಹೆಲಿಕಾಪ್ಟರ್ದಾಗ ಹತ್ತಬೇಕಾಗತ್ತೆ. ಹತ್ತಿ ಅಲ್ಲಿ ಫೈಟ್ ನಡೀತೈತಿ. ಒಂದು ಹೆಲಿಕಾಪ್ಟರ್ದಾಗ ಫೈಟ್ ನಡೀದ್ರೊಳಗಾಗಿ ಆ ಹೆಲಿಕಾಪ್ಟರ್ ಬ್ಯಾಲೆನ್ಸ್ ತಪ್ಪಿ ಅಂದ್ರೆ ಆ ಹೆಲಿಕಾಪ್ಟರ್ದೊಳಗೆ ಇರುವಂತ ಒಬ್ಬ ಪೈಲಟ್ ಸತ್ತ ಆ ಹೆಲಿಕಾಪ್ಟರ್ ಬ್ಯಾಲೆನ್ಸ್ ಬೀಳ್ತೈತಿ. ಈ ಹೆಲಿಕಾಪ್ಟರ್ ಆಕ್ಸಿಡೆಂಟ್ ಆಗಿದ್ದು ಬಳಕ ಏನಾಗೈತಪ್ಪ ಅಂದ್ರೆ 3 ಜನ ಅಂದ್ರೆ ಹೀರೋನ್ ಹೆಂಡತಿ ಮತ್ತು ಆ ಒಬ್ಬ ಹೆಣ್ಮಗಳು 3 ಜನ ಹೊರಗೆ ಬರ್ತಾರೆ. ಹೊರಗೆ ಬಂದ ಬಳಕ ಹಂಗ ಏನೋ ಒಂದು ಮಾತಾಡ್ಕೊತ ಕೂತಾಗ ಆ ಒಂದು ಬ್ಯಾಗ್ನಾಗ ಕಲ್ಲಿದ್ದು ಗೊತ್ತಾಕತಿ. ಎಲ್ಲ ಇದ್ದಿದ್ದು ಗೊತ್ತಾಗಿ ಏನ್ ಮಾಡ್ತಾನಪ್ಪ ಅಂದ್ರೆ ಹೋಗಿ ಆ ಒಂದು ಬ್ಯಾಗ್ನ ತರಾಕ ಹೋಗ್ತಾನ. ಒಳಗೆ ಹೋದ್ಬೇಕು ತೆಗೆದು ಬ್ಯಾಗ್ ನೋಡ್ತಾನ. ಬ್ಯಾಗ್ನಾಗ ಆ ಕಲ್ಲು ಇರ್ತೈತಿ, ಸಂಜೀವಿನಿ ಕಡ್ಡಿ ಇರ್ತೈತಿ, ಎಲ್ಲ ಈ ಒಂದು ಬ್ಯಾಗ್ನಾಗ ಇರ್ತೈತಿ. ಹಂಗ ಅಂದ್ರೆ ಆ AP ಇದ್ದವ ಕೆಳಗ್ ಬೀಳ್ತಾನಾಗ ಆ ಒಂದು ಬ್ಯಾಗನ್ನ ಇವನು ಹೀರೋನ್ ಕೈ ಕೊಟ್ಟ ಬಿದ್ದಿರ್ತಾನ್ರಿ. ಹಂಗ ಇಲ್ಲಿ ಹೆಲಿಕಾಪ್ಟರ್ ಒಳಗೆ ಆಕ್ಸಿಡೆಂಟ್ ಆಗೋದಕ್ಕೆ ಏನಾಗಿರ್ತದೆ ಅಂದ್ರೆ ಈ ಏನ್ ಒಂದು ಹೆಡ್ ಇರ್ತಾನಲ್ಲ ಅವ ಅಲ್ಲೇ ಬಿದ್ದಿರ್ತಾನ. ಫೈಟ್ ಆಡಿ ಹೆಲಿಕಾಪ್ಟರ್ ಆಕ್ಸಿಡೆಂಟ್ ಆಗಿರೋದು ಭಾಳ ಹೋಗ್ತಿರ್ತೈತಿ. ಅವನನ್ನು ಕೂಡ ಈಗ ಹೀರೋ ತಂದ ಈ ಕಡೆ ಹೊರ ತಂದ ರಕ್ಷಣೆ ಮಾಡ್ತಾರ. ಈಗ ಕೋರ್ಟ್ ಇದ್ದಿದ್ದ 3 ದಿನ ಟೈಮ್ ಕೊಟ್ಟಿರ್ತೈತಿ. ರಾಮ ಈ ಸೇತುವೆಯನ್ನ ಕಟ್ಟಿದ ಹೇಳಿ ನಮ್ಗೆ ಒಂದು ಬಲವಾದ ಪ್ರೂಫ್ಗಳನ್ನ ತಂದು ತೋರಿಸ್ರಿ, ಅಥವಾ ಇರ್ಲಿಕ್ಕಂದ್ರೆ ನಾವು ಆ ಸೇತುವೆಯನ್ನ ನಾವು ಕೆಡವಾಕ ಪರ್ಮಿಷನ್ ಕೊಡ್ತೀವಿ ಅನ್ನೋದು ಕೋರ್ಟಿಂದ ಆರ್ಡರ್ ಆಗಿರ್ತೀವಿ. ಇವತ್ತ ಮಧ್ಯದಾಗ ಅದಕ್ಕೆ ಹಿಯರಿಂಗ್ ಇರುತ್ತೆ. ಅಂದ್ರೆ ಹಿಯರಿಂಗ್ ಅಂದ್ರೆ ಆ ಟೈಮ್ದಾಗ ಆ ಒಂದು ಸುಪ್ರೀಂ ಕೋರ್ಟ್ ತನ್ನ ಒಂದು ಹೇಳಿಕೆಯನ್ನ ಹೇಳೋದಿರ್ತೈತಿ, ಆರ್ಡರ್ನ ಕೊಡೋದಿರ್ತೈತಿ. ಅನ್ನೋದ್ರೊಳಗಾಗಿ ಈಗ ಏನ್ ಮಾಡ್ತಾರಪ್ಪ ಅಂದ್ರೆ ಇನ್ ಹೆಂಗ್ ಹೋಗುದು ಅಲ್ಲಿ ಭಾರತ ಶ್ರೀಲಂಕಾದಾಗ ಈಗೆಲ್ಲ ಈ ಟೀಮ್ ಇವ್ರಕ್ಕೆಲ್ಲ ಸಾಕ್ಷಿ ಇರ್ತಾವ. ಇನ್ ಹೆಂಗ್ ಹೋಗೋದು ನಾವು ಹೋಗ್ಬೇಕು ಅನ್ನೋದ್ರೊಳಗಾಗಿ ಅಲ್ಲಿ ಆ ಸುಪ್ರೀಂ ಕೋರ್ಟ್ ತನ್ನ ಆರ್ಡರ್ನ ಹೇಳ್ತೈತಿ. ಹೆಂಗ್ ಮಾಡೋದು ಅಂದಾಗ ಇಲ್ಲಿ ಏನ್ ಹೆಡ್ ಬಿದ್ದಿತ್ತಂದ್ರೆ ಕೆಳಗೆ ಇವನ ಏನ್ ಮಾಡ್ತಾನಪ್ಪ ಅಂದ್ರೆ ಇಲ್ಲೇ ಆರ್ಮಿ ಕ್ಯಾಂಪ್ ಐತಿ, ನಮ್ಗೆ ಗೊತ್ತಿರುವ ಆರ್ಮಿ ಕ್ಯಾಂಪ್ ಐತಿ, ಅಲ್ಲಿ ಕೆಲಸವನ್ನು ನಾನು ಮಾಡ್ತೀನಿ, ಅಲ್ಲಿಗೆ ಹೇಳಿ ವಿಮಾನ ಸಿಗ್ತೈತಿ, ಅದನ್ನ ತಗೊಂಡ ನಾವು ಡೆಲ್ಲಿಗೆ ಹೋಗೋಣ ಅಂತ ಹೇಳ್ತಾರೆ. ಹೇಳಿದ್ಬೇಕು ಅಲ್ಲಿ ವಿಮಾನದಾಗ ಕೂತಾಗ ಇವರೆಲ್ಲರೂ ಸೇರಿ ಡೆಲ್ಲಿಗೆ ಕೋರ್ಟ್ ಹತ್ತಾಗ ಬರ್ತಾರೆ, ಸುಪ್ರೀಂ ಕೋರ್ಟ್ ಹತ್ತಾಗ ಬರ್ತಾರೆ. ಇನ್ನೇನು ವಾದ ನಡೀತಿರ್ತೈತಿ. ವಾದನಾಗ ಒಬ್ಬ ಲಾಯರ್ ಏನು ವಾದ ಮಾಡ್ತಿರ್ತಾರೋ ಇದು ಯಾವುದೇ ರೀತಿಯಾಗಿ ರಾಮ್ ಕಟ್ಟಿ ಸೇತುವೆ ಅಲ್ಲ, ನೈಸರ್ಗಿಕ ನಿರ್ಮಿತವಾದ ಸೇತುವೆ ಇದೆ ಅಂತ ಹೇಳ್ತಾರೋ. ಹಿಂಗ್ ವಾದ ನಡೀತಿರ್ತೈತಿ. ಇನ್ನೇನ್ ಡಿಸಿಷನ್ ಕೊಡ್ಬೇಕು ಅನ್ನೋದ್ರೊಳಗಾಗಿನ ಹೀರೋ ಅಲ್ಲಿ ಹೋಗ್ತಾನ್ರಿ. ಹೀರೋ ಹೋಗಿ ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಮಾಹಿತಿಯನ್ನ ಈಗ ಹೇಳ್ತಾನು. ಆ ಒಂದು ಕಲ್ಲು ಕೂಡ ತೋರಿಸ್ತಾನು. ಅದು ಕಲ್ಲ ಈಗ ನೀರಿನ ತೇಲ್ತಿರ್ತೈತ್ರಿ. ರಾಮ್ ಕಟ್ಟಿದಂತ ಹೇಳಿ ಕೆಲವು ಪ್ರೂಫ್ಗಳನ್ನ, ಸಂಜೀವಿನಿ ಕಡ್ಡಿಗಳನ್ನ, ಅಲ್ಲಿ ಆಗಿರುವಂತ ಒಂದು ಕೆಲವೊಂದು ಪ್ರೂಫ್ಗಳನ್ನ ಈಗ ತೋರಿಸ್ತಾನೆ. ತೋರಿಸಿದ ಬಳಕ ಸ್ವಲ್ಪ ನಂಬಾಕ ಜಡ್ಜ್ ಇದು ಮಾಡಿದ ಬಳಕ ಸ್ವಲ್ಪ ವಾದ ವಿವಾದಗಳು ಅಲ್ಲಿ ನಡೀತಾರೆ. ನಡೆದ ಬಳಕ ಡಿಟೇಲಿಂಗ್ ಏನ್ ಹೇಳ್ತಾನಪ್ಪ ಅಂದ್ರೆ ಕೋರ್ಟ್ ಏನ್ ಡಿಸಿಷನ್ ಕೊಡ್ತೈತಿ, ರಾಮ್ ಸೇತುವೆನ ರಾಮ್ ಕಟ್ಟಿದ ಹೇಳಿ ಪ್ರೂವ್ ಆಗೈತಿ, ಅದಕ್ಕೆ ಯಾವುದೇ ರೀತಿಯಾದ ರಾಮ್ ಸೇತುವೆನ ಕೆಡವಂಗಿಲ್ಲ ಅಂತ ಹೇಳಿ
ತನ್ನ ಫೈನಲ್ ಕೋರ್ಟ್ ಡಿಸಿಷನ್ ಅನ್ನ ಕೊಟ್ಬಿಡ್ತೈತಿ. ಕೊಟ್ಟ ಬಳಿಕ ಇದರಿಂದ ಎಲ್ಲರೂ ಖುಷಿ ಆಗ್ತಾರೆ, ದೇಶ ಜನತೆನೂ ಖುಷಿ ಆಗ್ತಾರು. ಇಲ್ಲಿ ಏನಾಕೈತಿ ಅಂದ್ರೆ ಮತ್ತೊಂದು ವಿಷಯ, ನಮ್ಮ ಹೀರೋ ಇದ್ದವ ಏನು ಮಾಡ್ತಾನಂದ್ರೆ ಹೋಗಿ ಎದಕ್ಕೆ ಹೋಗಿದ್ದಂದ್ರೆ ಆ ರಾಮ್ ಸೇತು ಮಾನವ ನಿರ್ಮಿತ ಅಲ್ಲ ಅಂತ ಹೇಳಕ್ ಹೋಗಿರ್ತಾನೆ. ಆದ್ರೆ ಈಗ ಅವನ ಹೇಳ್ತಿದ್ದಾನೆ ರಾಮ ಇದ್ದಿದ್ದ ಕರೆನ ಇದ್ದು ರಾಮನ ಆ ಸೇತುವೆನ ಕಟ್ಟ್ಯಾನು ಅನ್ನುವಂಥ ಒಂದು ಸಾಕ್ಷಿಯನ್ನ ಕೊಡ್ತಾನೆ. ಬಟ್ ಇನ್ನು ಮುಂದಿನ ಸಿಂದಾಗ ಏನು ತೋರಿಸ್ತಪ್ಪ ಅಂದ್ರೆ ಹಿಂಗ ಮನೆ ಒಳಗೆ ಕೂತಿರ್ತಾರೆ. ಅಂದ್ರೆ ಈಗ ಆ ಎ ಪಿ ಏನ್ ಇರ್ತಾನಲ್ಲ, ಎ ಪಿಯ ಒಂದು ಬ್ಯಾಗ ಅಲ್ಲೇ ಆ ಒಂದು ಮನ್ಯಾಗ ಇರ್ತೈತಿ. ಅದ್ರೊಳಗೆ ಒಂದು ಬುಕ್ ಇರ್ತೈತಿ. ಆ ಬುಕ್ ಒಳಗೆ ಆ ಹೋಗಿದ್ದೆಲ್ಲ ಲೆಕ್ಕ ಬರ್ದಿಟ್ಟಿರ್ತಾರೆ. ಅಂದ್ರೆ ಆ ಎಲ್ಲಿ ಸಹಾಯ ಮಾಡ್ತಾನೆ ಅದ್ರ ರೊಕ್ಕ ಬರ್ದಿಟ್ಕೊತಾನಂತ ಆ ಬುಕ್ನಾಗ ಹಚ್ತಿರ್ತಾನೆ. ಹಂಗ ಎ ಪಿ ಇದ್ದಾವ. ಈಗ ಆ ಬುಕ್ ಸಿಗ್ತೈತಿ. ಅದನ್ನ ಲೆಕ್ಕ ಎಷ್ಟು ಬರ್ದಾನ ನೋಡಕ್ ಹೇಳಿ ಬುಕ್ ಓಪನ್ ಮಾಡಿ ನೋಡಿದ ಒಳಗೆ ಏನಿರ್ತೈತಪ್ಪ ಅಂದ್ರೆ ಅದ್ರೊಳಗೆ ಎಲ್ಲ ಕಡೆನೂ ಜೈ ಶ್ರೀರಾಮ್ ಅಂತ ಹೇಳಿ ಬರ್ದಿರ್ತಾನೆ. ಅಂದ್ರೆ ಇಲ್ಲಿ ಏನ್ ತೋರಿಸ್ತಪ್ಪ ಅಂದ್ರೆ ಒಬ್ಬ ದೇವರ ವತಿಯಿಂದ ಅಂದ್ರೆ ಹನುಮಾನ ಆ ಒಬ್ಬ ದೇವರಾಗಿ ಬಂದ ಈ ರೀತಿಯಾಗಿ ಎಲ್ಲ ದಾರಿ ಮಾಡಿಕೊಟ್ಟ ಅಂತ ಹೇಳಿ ತೋರಿಸ್ತಾರ. ಅಂದ್ರೆ ಆ ಬುಕ್ನಾಗ ತನ್ನ ಲೆಕ್ಕ ಇರಂಗಿಲ್ಲ, ಬಟ್ ಬುಕ್ನಾಗ ಎಲ್ಲ ಕಡೆ ಬರ್ದಾಗ ಒಂದು ಜೈ ಶ್ರೀರಾಮ್ ಅಂತ ಹೇಳಿ ಆ ಬುಕ್ನಾಗ ಬರಿತಾನ ಇದು ತೋರಿಸ್ತಾರೆ. ಇಲ್ಲಿಗೆ ಮೂವಿ ಮುಗಿತೈತಿ. ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿ ರವಿವಾರ ಈ ಒಂದು ಮೂವಿ ಬಗ್ಗೆ ಈ ರೀತಿಯಾಗಿ ಹೇಳ್ಕೊತ ಹೋಗ್ತೈತಿ, ವಿವರಣೆ ಕೊಡ್ತೈತಿ. ಹಂಗೆ ಮತ್ತೆ ಮುಂದಿನ ರವಿವಾರ ಮತ್ತೊಂದು ವಿಡಿಯೋ ಮತ್ತೊಂದು ಮೂವಿ ಜೊತೆಗೆ ಹಾಜರಿರ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.